ಸವಿಸ್ತಾರವಾಗಿ ಈ ನೀಟ್ ಬಗ್ಗೆ ವಿಚಾರಗಳನ್ನು ತಿಳಿಸಿದ್ದಾರೆ. ಪ್ರಮುಖವಾಗಿ ಚುನಾಯಿತ ಪ್ರತಿನಿಧಿ ಅಂತ ಹೇಳಿದ್ರೆ ಜನ ಚುನಾಯಿತ ಮಾಡುವಂಥದ್ದು, ಅಧಿವೇಶನದಲ್ಲಿ ಭಾಗವಹಿಸಿ ಅಧಿವೇಶನದಲ್ಲಿ ಸರ್ಕಾರ ಮಾಡೋ ತಪ್ಪುಗಳನ್ನು ಎತ್ತಿ ಹಿಡಿಯೋ ಕೆಲಸ, ಜನಗಳಿಗೆ ತಿಳಿಸುವಂತ ಕೆಲಸ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಯ ಕರ್ತವ್ಯ. ಆದರೆ ನೀಟ್ ವಿಚಾರವಾಗಿ ಸಂಬಂಧಪಟ್ಟಂತೆ ಸಂಸತ್ನಲ್ಲಿ ಚರ್ಚೆ ಮಾಡದೆ ರಾಹುಲ್ ಗಾಂಧಿ ಪಲಾಯನ ಯಾಕೆ ಮಾಡಿದ್ರು? ವೈ? ಚರ್ಚೆ ಮಾಡಕ್ಕೆ ಅವಕಾಶ ಇದೆ, ಚರ್ಚೆ ಮಾಡಕ್ಕೆ ನಿಯಮಗಳಿದೆ. ಯಾವ ನಿಯಮದಡಿ ಚರ್ಚೆ ಮಾಡಬೇಕು ಅಂತ ನಿಯಮಗಳನ್ನ ನಮ್ಮ ಸಂವಿಧಾನದಲ್ಲಿ ರೂಪುಗೊಂಡಿದೆ. ಅದು ಬಿಟ್ಟಿಟ್ಟು ರಾಹುಲ್ ಗಾಂಧಿ ಪಲಾಯನ ಯಾಕೆ ಮಾಡ್ತಾ ಇದ್ದಾರೆ? ಮತ್ತೆ ಕೇಂದ್ರ ಸರ್ಕಾರ ಪದೇ ಪದೇ ಹೇಳಿದೆ, ನೀವು ಎಷ್ಟು ಗಂಟೆ ಬೇಕಾದರೂ ಚರ್ಚೆ ಮಾಡಿ, ಯಾರ್ಯಾರು ಬೇಕಾದರೂ ಚರ್ಚೆ ಮಾಡಿ, ನಾವು ಉತ್ತರ ಕೊಡಕ್ಕೆ ತಯಾರಿದ್ದೀರಿ ಅಂತ. ಇವ್ರಿಗೇನಾದ್ರೂ ರಿಸಲ್ಟ್ ಬೇಕಾಗಿದ್ರೆ ಚರ್ಚೆ ಮಾಡಬೇಕು. ಆಮೇಲೆ ಏನಾದರೂ ಇವರಿಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಆಮೇಲೆ ಧರಣಿ ಮಾಡೋದು, ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಮಾಡೋದು. ಅದನ್ನು ಬಿಟ್ಬಿಟ್ಟು ಅಲ್ಲಿ ಕಾಕ್ರೋಚ್ ಪಾರ್ಟಿ ಅವರೂ ಸಂಧಾನಕ್ಕೆ ಬರಲ್ಲ, ಇವರು ಪಾರ್ಲಿಮೆಂಟ್ ಒಳಕ್ಕೆ ಹೋಗಲ್ಲ. ಅಂದ್ರೆ ಮ್ಯಾಚ್ ಫಿಕ್ಸಿಂಗ್ ಇವರು ಇಬ್ಬರದು. ಕಾಕ್ರೋಚ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿರೋ ರಾಹುಲ್ ಗಾಂಧಿ. ಅಂದ್ರೆ ಇವ್ರ ಘೋಷಣೆಗಳು ಏನೇನು ಕೂಗ್ತಾ ಇದ್ದಾರೆ ನೀವು ನೋಡಿ. ಬಾಂಗ್ಲಾದೇಶದಲ್ಲಿ ಏನ್ ಸ್ಲೋಗನ್ಸ್ ಇತ್ತು, ಸೇಮ್ ಸ್ಲೋಗನ್ಸ್ ಇಲ್ಲಿ ಕೂಗ್ತಾ ಇದ್ದಾರೆ. ನೇಪಾಳದಲ್ಲಿ ಏನ್ ಸ್ಲೋಗನ್ ಇತ್ತು ಅದೇ ಕೂಗ್ತಾ ಇದ್ದಾರೆ. ಅಂದ್ರೆ ಏಜೆಂಟ್ ಎಲ್ಲಿದ್ದಾರೆ? ವಿದೇಶದಲ್ಲಿದ್ದಾರೆ. ಇದನ್ನ ಎಲ್ಲ ಮ್ಯಾನಿಪುಲೇಟ್ ಮಾಡ್ತಾ ಇರುವಂತ ಸೂತ್ರಧಾರ ಅವ ಮೇಲೆ ಅಲ್ಲಿದ್ದಾನೆ, ಬೇರೆ ದೇಶದಲ್ಲಿದ್ದಾನೆ. ಅವನು ಹೇಳ್ದಂಗೆ ಘೋಷಣೆಗಳು ಅವ್ರು ಹೇಳ್ದಂಗೆ ಇಲ್ಲಿ ಮೊಳಗ್ತಾವೆ ಅಂತ ಹೇಳಿದ್ರೆ ಇದು ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡತಕ್ಕಂತ, ಕಮ್ಮಕ್ಕು ನೀಡ್ತಾ ಇರತಕ್ಕಂತ ಸಂಸ್ಥೆಗಳ ಜೊತೆ ರಾಹುಲ್ ಗಾಂಧಿ ಶಾಮೀಲಾಗಿರ್ತಕ್ಕಂಥದ್ದು ಸ್ಪಷ್ಟ. ಈ ಎಕ್ಸಾಮ್ಸ್ ಏನು ಇವತ್ತಿಂದ ಅಲ್ಲ, ಈ ತರ ನೂರಾರು ಸಾವಿರಾರು ಎಕ್ಸಾಮ್ಸ್ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ. ಅವಾಗ ಕಾಂಗ್ರೆಸ್ ಹೇಳ್ಬೇಕು, ನೋಡ್ರಿ ನಾವು ಇದ್ದಾಗ ಈ ತರ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು, ನಾವು ರಾಜೀನಾಮೆ ಕೊಟ್ರಿ. ತೋರಿಸಿ ಒಂದು ಉದಾಹರಣೆ ತೋರಿಸಿ. ನೀವು ಬೇರೆಯವರ ತಪ್ಪು ಹುಡುಕ್ಬೇಕಾದ್ರೆ ನೀವಿದ್ದಾಗ ಏನ್ ಮಾಡಿದ್ದೀರಾ? ಆಮೇಲೆ ಈ ಕೀಳು ರಾಜಕಾರಣ, ಕಾಂಗ್ರೆಸ್ಸಿನ ಈ ಕೀಳು ರಾಜಕಾರಣ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತದ್ದು. ನಿಮ್ಗೆ ಯಾವ ಕಾಂಗ್ರೆಸ್ಗೆ ಯಾವ ನೈತಿಕತೆ ಇದೆ? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ರು ಕಳೆದ 3.5 ವರ್ಷ ಇರ್ಬೋದು, ಅದರಿಂದ ಇರ್ಬೋದು, ಒಂದು ಕೆಪಿಎಸ್ಸಿ ಎಕ್ಸಾಮ್ ನಡೆಸಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಟ್ರಾನ್ಸ್ಲೇಷನ್ ಇಂಗ್ಲಿಷ್ ಅನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಇಂಗ್ಲಿಷ್ ಪತ್ರಿಕೆಯನ್ನ ಕನ್ನಡಕ್ಕೆ, ಕನ್ನಡ ವಿದ್ಯಾರ್ಥಿಗಳಿಗೆ ಆಡಳಿತ ಭಾಷೆ ಕನ್ನಡ, ಟ್ರಾನ್ಸ್ಲೇಷನ್ ಮಾಡಕ್ಕೆ ಯೋಗ್ಯತೆ ಇಲ್ಲ. ಅದಾದ್ಮೇಲೆ ಪರೀಕ್ಷೆನೇ ಮುಂದೂಡೋದು, ಯೋಗ್ಯತೆ ಇಲ್ಲದೆ ಪರೀಕ್ಷೆನೇ ಮುಂದಿಡಿದ್ರೆ ಅವಾಗ ನಿಮ್ಗೆ ಯಾವ ನೈತಿಕತೆ ಇತ್ತು? ಕೆಮಿಸ್ಟ್ರಿ ಪೇಪರ್ ಲೀಕ್ ಆಯಿತು, ಅವಾಗ ರಾಜೀನಾಮೆ ಕೊಟ್ಟಿದ್ದೀರಾ ನೀವು? ಧಾರವಾಡದಲ್ಲಿ ವಿದ್ಯಾರ್ಥಿ ಪ್ರತಿಭಟನೆ ಆಯಿತು, ಲಾಠಿ ಚಾರ್ಜ್ ಮಾಡಿದ್ರಿ, ಅವಾಗ ನಿಮ್ಮ ರಾಜೀನಾಮೆ ಕೊಟ್ರ ಮೊನ್ನೆ ನೀವು? ಅಂದ್ರೆ ಕರ್ನಾಟಕದಲ್ಲಿ ಎಲೆಕ್ಷನ್ ಏನೇನು ನಡೆದಿದೆ, ಅಲ್ಲ ಎಕ್ಸಾಮ್ಸ್ ಏನೇನು ನಡೆದಿದೆ, ಆ ಎಕ್ಸಾಮ್ಸ್ ಅಲ್ಲಿ ಮಾಡಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಇದುವರೆಗೂ ಯುಪಿಎ ಆಡಳಿತದಲ್ಲಿ ಕಾಂಗ್ರೆಸ್ಸಿನ ದ್ವಂದ್ವ ನಿಲುವು ಏನು ಅಂತ ಹೇಳಿದ್ರೆ, ಯುಪಿಎ ಆಡಳಿತ ಅವಧಿಯಲ್ಲಿ ಎಐಐಎಂಎಸ್ ಪರೀಕ್ಷೆ ನಡೀತು, ಎಐಇಇ ತ್ರಿಬಲಿ ಪರೀಕ್ಷೆ ನಡೀತು, ಸಿಪಿಎಂಟಿ ಸೇರಿದಂತೆ ಹಲವು ರಾಷ್ಟ್ರೀಯ ಪರೀಕ್ಷೆಗಳು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಯುಪಿಎ ಕಾಲದಲ್ಲಿ. ಅವಾಗ ನಿಮ್ಮ ಅಮ್ಮ ರಾಜೀನಾಮೆ ಕೊಟ್ಟಿದ್ರ, ನಿಮ್ಮ ಅಜ್ಜಿ ರಾಜೀನಾಮೆ ಕೊಟ್ಟಿದ್ರ, ನಿಮ್ಮ ಮನಮೋಹನ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ರ? ನಿಮ್ಮ ಅಜ್ಜಿನೂ ಕೊಟ್ಟಿಲ್ಲ, ನಿಮ್ಮ ಅಮ್ಮನೂ ಅವಾಗ ಚೇರ್ಮನ್, ಯುಪಿಎ ಚೇರ್ಮನ್, ನಿಮ್ಮ ಅಮ್ಮನೂ ಕೊಟ್ಟಿಲ್ಲ. ಈಗ ನೀನು ಮಾತ್ರ
ಮೋದಿ ರಾಜೀನಾಮೆ ಕೇಳ್ತಾ ಇದೆಯಲ್ಲ, ಎಷ್ಟು ಸರಿ? ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಮಾತಾಡೋ ಅಂತ ನೀವು ನಿಮ್ಮ ಆಡಳಿತ ಇದ್ದಾಗ ಯಾವ ಮಾನದಂಡವನ್ನ ಮಾಡಿದ್ದೀರಾ? ನೀವು ಜನಕ್ಕೆ ಉತ್ತರ ಕೊಡಿ. ನೀವು ಕರ್ನಾಟಕದಲ್ಲೂ ಕೂಡ ವಿದ್ಯಾರ್ಥಿಗಳ ಬಗ್ಗೆ ಬಹಳ ಮಾತಾಡ್ತಾರೆ, ವಿದ್ಯಾರ್ಥಿಗಳೇ ದೇಶದ ಭವಿಷ್ಯ ಅಂತೇಳಿ. ಈ ಕ್ರಿಕೆಟ್ ಅಮಾಯಕ 11 ಜನ ಬಲಿಯಾದ್ರಲ್ಲ ಯುವಕರು, ಎಲ್ಲೋಯ್ತು ತನಿಖೆ? ಮುಚ್ಚಾಕ್ಬಿಟ್ರಿ, ತನಿಖೆನೇ ಮುಚ್ಚಾಕ್ಬಿಟ್ರಿ. ಈಗ ಸತ್ತಿರೋರ ಬಗ್ಗೆ ಮಾತಾಡ್ತೀರಾ. ಯಾರು? ಈ ಎಕ್ಸಾಮ್ ಅಲ್ಲಿ, ನೀಟ್ ಎಕ್ಸಾಮ್ ಅಲ್ಲಿ ಯುವಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದು ನೋವಿನ ಸಂಗತಿ, ಆಗಬಾರ್ದಾಗಿತ್ತು. ನೀವೇ ಕೊಂದಾಕಿದ್ರಲ್ಲ ಇಲ್ಲಿ ವಿಧಾನಸೌಧದ ಮುಂದೆ, ಆ ಗ್ರ್ಯಾಂಡ್ ಸ್ಟೆಪ್ ಮುಂದೆನೆ ಕೊಂದಾಕ್ಬಿಟ್ರಲ್ಲ ನೀವು. ನಿಮ್ಗೆ ಯಾವ ನೈತಿಕತೆ ಇದೆ? ಐಪಿಎಲ್ ಮ್ಯಾಚ್ ಅಲ್ಲಿ ನೀವೇ ಕೊಂದಾಕ್ತಾರ 11 ಜನ. ಪರಿಹಾರ? ಈಗ ಮೋದಿಯವರು ಸಿಬಿಐ ತನಿಖೆ ಕೊಟ್ಟಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಜೈಲಿಗೆ ಕಳಿಸಿದ್ದಾರೆ. ನೀವೇನ 11 ಜನ ಕೊಲೆ ಮಾಡಿದ್ರಲ್ಲ, ನೀವು ಎಲ್ಲಿದ್ದಾರೆ? ಯಾರು ಜೈಲಿಗೆ ಹೋಗಿದ್ದಾರೆ? ಯಾರು ಜೈಲಿಗೆ ಹೋಗಿದ್ದಾರೆ? ಒಬ್ರು ಜೈಲಿಗೆ ಹೋಗಿಲ್ಲ, ಒಬ್ರಿಗೂ ಶಿಕ್ಷೆ ಆಗಿಲ್ಲ. ಅಮಾನತ್ತು ಮಾಡಿದ್ರಿ, ಅಮಾನತ್ತೆಲ್ಲ ವಾಪಸ್ ಆಯ್ತು. ಈಗ ಅಮಾನತ್ತು ವಾಪಸ್ಸು. ಮತ್ತೆ ಅವ್ರು ಹೇಳಿದ್ರು, ಈ 11 ಜನರ ಸಾವಿನಲ್ಲಿ ಯಾರದು ಪಾತ್ರ ಇಲ್ಲ, ಸತ್ತಿದ್ದು ಯಾಕೆ ಅಂತ ಭಗವಂತನಿಗೆ ಗೊತ್ತು ಅಂದ್ರು. ಸತ್ತಿದ್ದು ಭಗವಂತನಿಗೆ ಅಂತ ಗೊತ್ತಿದ್ದು, ಯಾಕೆ ಸತ್ತರು ಅಂತ. ಸತ್ತಿದ್ದಕ್ಕೆ ಕಾರಣ ಯಾರೂ ಅಲ್ಲ ಅಂತ ಈಗ ರಿಪೋರ್ಟ್. ಸತ್ತಿರೋದಕ್ಕೆ ಕಾರಣ ಯಾರೂ ಅಲ್ಲ, ಭಗವಂತನೇ ಕಾರಣ ಅಂತೇಳಿ ಭಗವಂತನ ಮೇಲೆ ಹಾಕ್ಬಿಟ್ಟವ್ರು. ಅಂದ್ರೆ ಇಂಥ ನೀಚ ಸರ್ಕಾರ ಮೋದಿ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ನಿಮಗೆ? ಅದರಿಂದ ಇವತ್ತೇನು ರಾಜಕೀಯ ಮಾಡ್ತಾ ಇದ್ದೀರಾ, ರಾಜಕೀಯ ಪಿತೂರಿ ಯುವಕರ ಹೆಸರಲ್ಲಿ, ಇದು ಬಹಳ ದಿನ ನಡೆಯಲ್ಲ. ಸತ್ಯಾಸತ್ಯತೆ ಹೊರಗಡೆ ಬರ್ತತೆ. ಈ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇವ್ರಿಗೆ ಯಾವ ದೇಶದಿಂದ ಹಣ ಬರುತ್ತೆ, ಎಷ್ಟು ಹಣ ಕೊಟ್ಟಿದ್ದಾರೆ, ಯಾರ್ಯಾರು ಕೊಟ್ಟಿದ್ದಾರೆ, ಇದೆಲ್ಲ ಮುಂದಿನ ದಿನಗಳಲ್ಲಿ ಬಯಲು ಬಂದೇ ಬರ್ತದೆ, ಬಯಲು ಮಾಡೇ ಮಾಡ್ತಾರೆ. ಅದರಿಂದ ಇದು ದೇಶ ವಿರೋಧಿ ಚಟುವಟಿಕೆಗೆ ಬೆಂಬಲ ಮಾಡ್ತಾ ಇರೋ ರಾಹುಲ್ ಗಾಂಧಿ ಅವರಿಗೆ ಜನ ಪಾಠ ಕಲಿಸ್ತಾರೆ. ಇಂಗ್ಲಿಷಲ್ಲಿ ಒಂದು 5 ನಿಮಿಷ ಮಾತಾಡ್ಬಿಡ್ಲಾ? ಈಗ ಪೊಲೀಸ್ ಕಮಿಷನರ್ ಅವರಿಗೆ ಈಗ ಹೈಕೋರ್ಟ್ ಆದೇಶ ಗಮನಕ್ಕೆ ಬಂದಂಗೆ ಕಾಣಿಸುತ್ತೆ. ಇಷ್ಟು ದಿನದಿಂದ ಪೊಲೀಸ್ ಕಮಿಷನರ್ ಅವರಿಗೆ ಹೈಕೋರ್ಟ್ ಆದೇಶದ ಪ್ರತಿಯನ್ನ ನಾವು ನೋಡಿರ್ಲಿಲ್ಲನೋ, ಇವತ್ತು ನಿನ್ನೆ ನೋಡಿರ್ಬೇಕು, ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಅಂತ. ಹಂಗಾರೆ ನಮ್ಮ ಬಿಜೆಪಿ ಆಫೀಸ್ ಮುಂದೆ 30ಕ್ಕೂ ಎಷ್ಟು ಬಾರಿ ಪ್ರತಿಭಟನೆ ಆಯ್ತಲ್ಲ, ಅವಾಗ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ರೆ 30 ಕೇಸ್ ಬಿಡ್ಬೇಕಾಯ್ತು ಕಾಂಗ್ರೆಸ್ ಅವರು. ಎಷ್ಟು ಕೇಸ್ ಹಾಕಿದ್ರ? ಬಿಡುಗಡೆ ಮಾಡಿ ನಾವು ದಾಖಲೆ ಕೊಡ್ತೀರಿ. ಎಷ್ಟು ಬಾರಿ ನಮ್ಮ ಆಫೀಸ್ ಮುಂದೆ ಮಾಡಿದ್ದಾರೆ ದಾಖಲೆ, ಅಷ್ಟು ಕಡೆನೂ ಕೇಸ್ ಹಾಕಿ ಅವ್ರ ಮೇಲೆ FIR ಹಾಕಿ ಅವ್ರು ಕೋರ್ಟ್ಗೆ ಹೋಗ್ತಾ ಇದ್ದಾರಾ, ಕೋರ್ಟಲ್ಲಿ ಅವ್ರ ಬಗ್ಗೆ ಕೇಸ್ ನಡೀತಾ ಇದೆಯಾ, ಇಷ್ಟು ದಾಖಲೆ ಬಿಡುಗಡೆ ಮಾಡಿ. ಅದು ಬಿಟ್ಟು ಈಗ ಪೊಲೀಸ್ ವೈಫಲ್ಯದ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ನೇ. ನಮ್ಮನ್ನ ಅರೆಸ್ಟ್ ಮಾಡಿದ್ಮೇಲೆ ಪೊಲೀಸ್ ಕಸ್ಟಡಿಯಲ್ಲಿದ್ದೀರಿ ನಾವು, ಒಂಥರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಂಗೆ. ನಮ್ಮ ಪೊಲೀಸ್ ಆದೇಶ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಪೊಲೀಸ್ ವೈಫಲ್ಯ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಷ್ಟೊಂದು ಜನ ಪೊಲೀಸರಿದ್ರು, ಒಬ್ರು ಕೂಡ ತಡೆಯಕ್ ಬರದೆ ಕಾಂಗ್ರೆಸ್ ಪರವಾಗಿ ನಿಂತಂತ ಪೊಲೀಸರು ಇವತ್ತು ಬಿಜೆಪಿಗೆ ಮಾತ್ರ ಎಲ್ಲಿ ಫ್ರೀಡಂ ಪಾರ್ಕ್ ಅಲ್ಲೇ ಪ್ರತಿಭಟನೆ, ಕಾಂಗ್ರೆಸ್ ಅವ್ರಿಗೆ ರಾಜ್ಯ ಎಲ್ಲ ಪ್ರತಿಭಟನೆ, ಅವ್ರಿಗಿಲ್ಲ. ಈ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಪೊಲೀಸ್ ಕಮಿಷನರ್ ಅವರು ಬಿಡಬೇಕು. ಕಾನೂನು ಎಲ್ಲರಿಗೂ ಒಂದೇ. ಈ ಸರ್ಕಾರ ಇನ್ನೊಂದು 1.5 ವರ್ಷ ಇರ್ತದೆ ಅಷ್ಟೇ. ಅದ್ರ ಮಧ್ಯೆನೆ ಡಮಾರ್ ಅಂತ ಎಗರೋದ್ರೂ ಹೇಳಂಗಿಲ್ಲ, ಎಗರೋದ್ರು ಎಗರೋಗ್ಬೋದು. ಈ ಮಂತ್ರಿಮಂಡಲ ರಚನೆ ಆಗಿ ಗೊಂದಲ ಕ್ರಿಯೇಟ್ ಆದ್ರೆ ಸರ್ಕಾರನೇ ಬಿದ್ದೋಗ್ಬೋದು. ಅದರಿಂದ ಪೊಲೀಸ್ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ನಡ್ಕೊಬೇಕು. ನಿನ್ನೆ ಘಟನೆಯಲ್ಲಿ ನೀವು ನಮ್ಮ ಬಸ್ ಇದನ್ನ ಪೊಲೀಸ್ ವ್ಯಾನ್ ಅನ್ನ ಕಾಂಗ್ರೆಸ್ ಆಫೀಸ್ ಮುಂದೆ
ತಗೊಂಡು ಹೋಗದೆ ಇದ್ರೆ ಈ ಘಟನೆನೇ ಆಗ್ತಾ ಇರಲ್ಲ. ತಗೊಂಡೋದಾರೆ ಯಾರು? ನಿಮ್ಗೆ ಡೈರೆಕ್ಷನ್ ಕೊಟ್ಟವ್ರು ಯಾರು? ಇವ್ರು ಬರ್ತಾರೆ, ಕಾಂಗ್ರೆಸ್ ಆಫೀಸ್ನಿಂದ ನಿಲ್ಲಿಸಿ ಮೊಟ್ಟೆ ಹೊಡಿಬೇಕು, ಕಲ್ಲು ಹೊಡಿಬೇಕು ಅಂತ ಹೇಳ್ಕೊಟ್ಟವ್ರು ಯಾರು? ಇವೆಲ್ಲ ಪೂರ್ಯ ನಿಯೋಜಿತ ಇವೆಲ್ಲ. ಅದರಿಂದ ಇಲ್ಲಿ ಬುದ್ಧಿ ಹೇಳಕ್ ಮುಂಚೆ ಫಸ್ಟ್ ನೀವೇನ್ ಮಾಡಿದೀರಾ? ನೀವು ಕಮಿಷನರ್ ಆದ್ಮೇಲೆ ಎಷ್ಟು ಈ ತರ ಅರೆಸ್ಟ್ ಮಾಡಿದೀರಾ? ಅವ್ರ ಮೇಲೆ ಎಷ್ಟು ಕೇಸ್ ಹಾಕಿದೀರಾ? ಯಾವ ಕೋರ್ಟಲ್ಲಿ ಇದೆ ಆ ಕೋರ್ಟ್ ನಂಬರ್ ಎಲ್ಲ ಬಿಡುಗಡೆ ಮಾಡಿ ಆಮೇಲೆ ಬಿಜೆಪಿಯವರು ಬುದ್ಧಿವಾದ ಹೇಳಿ. ಮೊಟ್ಟೆ ವಿಚಾರ ಸಂಬಂಧಪಟ್ಟಂತೆ ನಿನ್ನೆ ಸಮರ್ಥನೆ ಮಾಡ್ಕೊಂಡಿದ್ರು ಸರ್. ಅವ್ರು ನಮ್ಮ ಕಚೇರಿಗೆ ಬಂದಿದ್ರು, ನಾವ್ಯಾರೋ ಅವ್ರ ಖರ್ಚು ಅವ್ರು ಹೇಳಿದಂತೆ ಯಾರೋ ಡ್ರೈವರ್ನೇ ನಾವು ಹೈಜಾಕ್ ಮಾಡಿದಿರಿ ಅಂತ ಹೇಳಿದ್ದಾರೆ ಅವರು. ಅಲ್ಲಮ್ಮ, MD ಯಾರು? ನೀವೇ ಹಾಕಿರೋದಲ್ಲ BMTCಗೆ MD. ಕಮಿಷನರ್ ಯಾರು? ಪೊಲೀಸ್ ಕಮಿಷನರ್ ನೀವೇ ಹಾಕಿರೋದು. ಅವ್ರ ಡೈರೆಕ್ಷನ್ ಮೇಲೆ ತಾನೇ ನಮ್ಮನ್ನೆಲ್ಲ ಕರ್ಕೊಂಡೋಗಿದ್ದು. ಅವ್ರು ಸರಿ ಇಲ್ಲ ಅಂತ ಹೇಳಿದ್ರೆ ನೀವೇ ದುಡ್ಡು ತಗೊಂಡು ಹಾಕಿದಿರಲ್ಲ, ಅವ್ರನ್ನೆಲ್ಲ ಕಾಸು ತಗೊಂಡು ತಾನೇ ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿರೋದು. ಕೇಳಿ, ಅವ್ರನ್ನ ಫ್ರೀಯಾಗಿ ಮಾಡಿಕೊಟ್ಟಿದ್ರೆ ಕೇಳಿ, ಕಾಸು ತಗೊಂಡಿದ್ರೆ ಸುಮ್ಮನೆ ಇದ್ಬಿಡಿ ಅಷ್ಟೇ. ಇಲ್ಲ ಸರ್, ಈಗ ಅವರೆಲ್ಲ ಬಿಜೆಪಿಯವರು ಅಂತ ಹೇಳಿದ್ರೆ ಸಸ್ಪೆಂಡ್ ಮಾಡಿ. ನಾನೇ ಹೇಳ್ತಾ ಇದ್ದೀನಿ, 6 ವರ್ಷ ಸಸ್ಪೆಂಡ್. ಅವರೆಲ್ಲರೂ 6 ವರ್ಷ ಸಸ್ಪೆಂಡ್ ಮಾಡಬೇಕು. ಮಾಡೋ ದಮ್ಮಿದೆಯಾ ನಿಮ್ಗೆ? ಬಿಜೆಪಿ ಹೇಳ್ದಂಗೆ ಕೇಳಿದ್ರು ಅಂತ ಹೇಳ್ತಾ ಇದಾರಲ್ಲ, ಹಂಗಾರೆ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಬೇಕು. ಕಮಿಷನರ್ನು ಮಾಡಿ, ಆಮೇಲೆ BMTC MDನೂ ಮಾಡಿ ನೋಡೋಣ. ಪಶು ವೈದ್ಯರ ಪರೀಕ್ಷೆ ಆಗಿತ್ತು KPSCಯಲ್ಲಿ, 400 ಜನ ಪರೀಕ್ಷೆ ಬಂದಿತ್ತು. 60% ಅಕ್ರಮ ಆಗಿದೆ. ಒಂದು ಸೀಟ್ಗೆ 80 ಲಕ್ಷ ಅಂತ ಹಣವನ್ನು ಪಡೆದು ಮಾಡಿದ್ದಾರೆ. ಆಡಿಯೋ ಲೀಕ್ ಆಗಿದೆ.